ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಸೊ ನಾನಿಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಡ್ತೀನಿ ನೋಡಿ. ಫಸ್ಟು ನಾನು ದೋಸೆ, ಅದ್ರ ಜೊತೆಗೆ ಚಟ್ನಿ, ಪಲ್ಯ, ಸಾಂಬಾರು, ಸೊ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗನಿಗೆ ದೋಸೆ ಜೊತೆಗೆ ಸಾಂಬಾರು ಇಷ್ಟ, ಬಟ್ ನನಗೆ ದೋಸೆ ಜೊತೆಗೆ ಚಟ್ನಿ ಇಷ್ಟ. ನನ್ನ ಹಸ್ಬೆಂಡ್ಗೆ ದೋಸೆ ಜೊತೆಗೆ ಪಲ್ಯ ಮತ್ತು ಸಾಂಬಾರು ಎರಡೂ ಇಷ್ಟ. ಸೊ ಹಂಗಾಗಿ ಎಲ್ಲನೂ ಒಟ್ಟಿಗೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ದೋಸೆ ಜೊತೆಗೆ ಈ 3 ಐಟಮ್ ಇದ್ದರೂ ಪರ್ಫೆಕ್ಟ್ ಅಂತ ಅನಿಸುತ್ತೆ. ನಾನಿಲ್ಲಿ ಫಸ್ಟು ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ. ನಾನಿಲ್ಲಿ ಟೈಮ್ ಕೂಡ ಸೇವ್ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ 2 in 1 ಆಗಿ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳುವಾಗ ನಾನಿಲ್ಲಿ ಪಲ್ಯ ಅಂದರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಆಲೂಗಡ್ಡೆ ಕೂಡ ಇದರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಎರಡೂ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಈ ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಆಮೇಲೆ ಬೇಗ ಕೆಲಸ ಕೂಡ ಆಗುತ್ತಲ್ಲ. ಸೊ ಹಾಗಾಗಿ ನಾನು ಎರಡನ್ನೂ ಒಂದರಲ್ಲೇ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ನಾವು ಸಾಂಬಾರು ಮಾಡುವಾಗ ಕೂಡ ಎಕ್ಸ್ಟ್ರಾ ಆಲೂಗಡ್ಡೆ ಸೇರಿಸ್ಬೇಕು ಅಂತ ಏನಿಲ್ಲ, ಇದರಲ್ಲಿಂದೇ ಒಂದು ಆಲೂಗಡ್ಡೆ ತೆಗೆದು ಅದಕ್ಕೆ ಸೇರಿಸ್ಕೋಬೋದು. ಸೊ ಹಾಗಾಗಿ ಅಂಥ ಡಿಫ್ರೆನ್ಸ್ ಏನಾಗಲ್ಲ ಪಲ್ಯ ಮಾಡಬೇಕಾದ್ರೂ. ಅಷ್ಟೇ. ಇನ್ನೊಂದೇನು ಅಂತ ಅಂದರೆ ನೀರನ್ನು ನಾವು ಕರೆಕ್ಟಾಗಿ ಹಾಕೋಬೇಕು. ತುಂಬ ಜಾಸ್ತಿ ನೀರು ಹಾಕಿದ್ರೂ ಆಲೂಗಡ್ಡೆ ಪೂರ್ತಿಯಾಗಿ ಬೆಂದು ಈ ಬೇಳೆ ಜೊತೆಗೇ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕ್ಕೊಂಡ್ರೆ ಈ ಆಲೂಗಡ್ಡೆ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಆಮೇಲೆ ಸಪ್ರೇಟ್ ಆಗುತ್ತೆ ಆಲೂಗಡ್ಡೆ ಮತ್ತು ಬೇಳೆ ಎರಡೂ. ನಾನಿಲ್ಲಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಬೇಳೆ ಜೊತೆಗೆ ಬೇಯಿಸ್ಕೊತಾ ಇರೋದ್ರಿಂದ ಸಿಪ್ಪೆ ತೆಗೆದು ನಾವು ಕ್ಲೀನ್ ಮಾಡಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ. ಸೊ ಹಾಗಾಗಿ ಆಮೇಲೆ ನಾನು ಇದಕ್ಕೆ ಬರೀ 2ರಿಂದ 2.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನು ತೊಗರೆ ಬೇಳೆಯನ್ನು ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಆಲೂಗಡ್ಡೆ ಹಾಕ್ಕೊಂಡು ಇವಾಗ ಕುಕ್ಕರ್ ಮಾಡ್ಕೊತಾ ಇದ್ದೀನಿ. ನಾನು ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೆ, ಬಟ್ ನೀವು ಡೈರೆಕ್ಟಾಗಿಯೇ ಕುಕ್ಕರಲ್ಲಿನೇ ಹಾಕೋಬೋದು. ವಿಡಿಯೋ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತಲ್ಲ, ಆಲೂಗಡ್ಡೆ ಮತ್ತು ಕಪ್ಪಾಗಿಬಿಡುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಕುಕ್ಕರ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಒಂದು ಸ್ವಲ್ಪ ಬೇಗ ಬೇಯುತ್ತೆ, ಆಮೇಲೆ ಆಲೂಗಡ್ಡೆ ಒಳಗಡೆ ಕೂಡ ಉಪ್ಪು ಚೆನ್ನಾಗಿ ಸೇರಿಕೊಳ್ಳುತ್ತೆ ಅಂತ ಹೇಳಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ನಾನಿಲ್ಲಿ ಶೇಂಗಾ ಕಾಳಿನಿಂದ ಚಟ್ನಿ ಮಾಡ್ಕೊತಾ ಇದ್ದೀನಿ. ಅಂದರೆ ಒಣ ಕೊಬ್ಬರಿಯನ್ನು ಸ್ವಲ್ಪ ಸೇರಿಸ್ಕೊಂಡು ಬಟ್ ಶೇಂಗಾನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ಯಾವಾಗೂ ದೋಸೆ ಮತ್ತು ಇಡ್ಲಿ ಜೊತೆಗೆ ಈ ಕಾಯಿ ಚಟ್ನಿ ಮಾಡಿಕೊಂಡೇ ರೂಢಿ ಇರುತ್ತಲ್ಲ, ಬಟ್ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾಕಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ನಾನು ಈ ಕಡಲೆ ಬೀಜದ್ದು ಆಮೇಲೆ ಕಡಲೆ ಬೇಳೆದು ಚಟ್ನಿ ಜಾಸ್ತಿ ಮಾಡೋದು. ಅಷ್ಟಾಗಿ ತೆಂಗಿನಕಾಯನ್ನು ನಾನು ಚಟ್ನಿಗೆ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡಲ್ಲ, ಬೇರೆ ಎಲ್ಲದಕ್ಕೂ ಹಾಕ್ತೀನಿ. ಬಟ್ ಚಟ್ನಿ, ತೆಂಗಿನಕಾಯಿ ಚಟ್ನಿ ಅಂದರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಅಷ್ಟೊಂದಾಗಿ. ಸೊ ಹಾಗಾಗಿ ನಾನಿಲ್ಲಿ ಶೇಂಗಾ ಕಾಳನ್ನು ಯೂಸ್ ಮಾಡಿಕೊಂಡು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟು ಶೇಂಗಾ ಬೀಜನ ಹುರ್ಕೊಂಡೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೋಬೇಕಂದ್ರೆ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಹೊತ್ತೇನು ಹುರ್ಕೋಬೇಕಾಗಿಲ್ಲ. ಜಸ್ಟ್ ಒಂದು ನಿಮಿಷ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು. ಅದನ್ನು ಒಂದು ಪ್ಲೇಟಿಗೆ ಹಾಕಿ ನಾನು ಆರಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಉಳಿದಿರುವಂಥ ತರಕಾರಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಾಂಬಾರಿಗೆ ನಾನು ಈರುಳ್ಳಿಯನ್ನು ಬಳಸ್ದೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ ಸೊ ಇಷ್ಟನ್ನು ಸೇರಿಸ್ಕೊಂಡು ನಾನು ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಕುಕ್ಕರ್ ಕೂಡ ಆಗಿತ್ತಲ್ಲ, ಅದು ಕುಕ್ಕರ್ ಕೂಲ್ ಆಗೋಷ್ಟರಲ್ಲಿ ನಾನು ಈ ಕಡೆ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ವಾಶ್ ಮಾಡ್ಕೊಂಡಿರಲಿಲ್ಲ, ಸೊ ಹಾಗಾಗಿ ತರಕಾರಿಯನ್ನು ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಸತಿಗೂ ದೋಸೆಗೆ ಕಾಂಬಿನೇಷನ್ ಆಗಿ ಇಷ್ಟೆಲ್ಲ ಏನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಲ್ಲ, ಬಟ್ ನಾನು ಯಾವಾಗ ಟೈಮ್ ಸಿಗುತ್ತೋ ಆವಾಗ, ಅಂದರೆ ಹಾಲಿಡೇಸ್ ಅದು ಏನಾದರೂ ಇದ್ದಾಗ ಸೊ ಎಲ್ರಿಗೂ ಏನೇನು ಇಷ್ಟ ಆಗುತ್ತೆ ಅದೆಲ್ಲನೂ ಮಾಡಿ ಕೊಟ್ಟಿರ್ತೀನಿ. ಅಂದರೆ ನನ್ನ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ, ಅವ್ರಿಗೆ ಏನು ಇಷ್ಟ ಅದು ಮಾಡಿಕೊಟ್ರೆ. ಬಟ್ ಹಾಲಿಡೇಸ್ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ಕೂಡ ಆ ಕಡೆ ಈ ಕಡೆ ಆದ್ರೂ ನಡೆಯುತ್ತೆ. ಬಟ್ ಟೈಮು ಅಂತಂದರೆ ಒಂದು 9 ಗಂಟೆ ಅಥವಾ 9:15 ಒಳಗಡೆ ಬ್ರೇಕ್ಫಾಸ್ಟ್ ಆಗಿರಬೇಕು. ಅದೇ ರೂಢಿ ಅಲ್ವಾ ಮಕ್ಕಳಿಗೆ, ಸ್ಕೂಲಲ್ಲೆಲ್ಲ ತಿಂದು ಅದೇ ಅಭ್ಯಾಸ ಆಗಿರುತ್ತೆ. ತುಂಬ ಲೇಟ್ ಮಾಡಿದ್ರೂ ಮಕ್ಕಳಿಗೆ ಹಸಿವು ತಡೆಯಲ್ಲ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಕುಕ್ಕರ್ ಕೂಡ ಕೂಲಾಗಿತ್ತಲ್ಲ, ನಾನು ಅದಕ್ಕೆ ಆಲೂಗಡ್ಡೆಯನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಕೂಡ ಕರೆಕ್ಟಾಗಿ ಬೆಂದಿದೆ, ಸಪ್ರೇಟಾಗಿ ಬರ್ತಾಯಿದೆ. ಆಮೇಲೆ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿದೆ. ಇವಾಗ ಆಲೂಗಡ್ಡೆ ಎಲ್ಲನೂ ಸಪ್ರೇಟಾಗಿ ತಗೊಂಡ್ಮೇಲೆ ನಾನು ಒಂದು ಆಲೂಗಡ್ಡೆನ ಸಪ್ರೇಟಾಗಿ ಆಮೇಲೆ ಸೇರಿಸ್ಕೊತೀನಿ ಒಗ್ಗರಣೆ ಹಾಕ್ಕೊಳ್ಳುವಾಗ ಇದಕ್ಕೆ. ಸೊ ಇವಾಗ ನಾನು ಬೇಳೆ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಉಳಿದಿರುವಂಥ ತರಕಾರಿ ಎಲ್ಲನೂ ಸೇರಿಸ್ಕೊಂಡು ಒಂದು ವಿಜಿಲ್ ಮಾತ್ರ
ಮಾಡ್ಕೋತೀನಿ. ಯಾಕಂದರೆ ಸಾಂಬಾರು ಅಂತ ಅಂದರೆ ತರಕಾರಿ ಎಲ್ಲನೂ ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು. ಸೊ ಹಂಗಾಗಿ ಬರೀ ಒಂದು ವಿಷಲ್ ಮಾತ್ರ ಮಾಡ್ಕೋತೀನಿ. ನಾನಿಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರನ್ನು ಸೇರಿಸ್ಕೊಂಡು ವಿಷಲ್ ಮಾಡ್ಕೋತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳುವಾಗ ನಾನು ಇನ್ನೂ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ಇವಾಗ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ಫಸ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಚಿಲ್ಲಿ ಪೌಡರ್ ಎರಡನ್ನು ಹಾಕ್ಕೊಂಡಿದ್ದೀನಿ. ಸಾಂಬಾರು ಅಂತ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿರಬೇಕು. ಆಮೇಲೆ 2 ಚಮಚ ಆಗೋಷ್ಟು ಸಾಂಬಾರು ಪೌಡರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ. ನಾನಿಲ್ಲಿ ಟೊಮೆಟೊ ಸೇರಿಸಿರೋದ್ರಿಂದ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಇದರಲ್ಲಿ ಎಕ್ಸ್ಟ್ರಾ ಹುಳಿ ಬೇಕಂದರೆ ಹುಣ್ಸೆಹಣ್ಣು ಕೂಡ ಸೇರಿಸ್ಕೋಬೋದು. ಬಟ್ ಟೊಮೆಟೊ ಹುಳಿ ಸಾಕು ಅಂತೇಳಿ ನಾನು ಬರೀ ಟೊಮೆಟೊನ ಮಾತ್ರ ಸೇರಿಸ್ಕೊಂಡು ಸೊ ಒಂದು ವಿಷಲ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಈ ಶೇಂಗಾ ಕಾಳು ಎಲ್ಲನೂ ಚೆನ್ನಾಗಿ ಆರಿತ್ತು. ಸೊ ಅಷ್ಟರೊಳಗಡೆ ಚಟ್ನಿ ಕೂಡ ರೆಡಿ ಆಗುತ್ತೆ ಅಂತ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಬೀಜದ ನಾನು ಸಿಪ್ಪೆ ಎಲ್ಲನೂ ತೆಗೆದಿದ್ದೀನಿ. ಸೊ ಶೇಂಗಾ ಬೀಜ ಹಾಕ್ಕೊಂಡು ಅದ್ರ ಜೊತೆಗೆ ಕೊಬ್ಬರಿ, ಆಮೇಲೆ ಪುಟಾಣಿ ಹಾಕ್ಕೊಂಡಿದ್ದೀನಿ, 1 ಮುಷ್ಟಿ ಆಗೋಷ್ಟು ಪುಟಾಣಿ, ಆಮೇಲೆ ನಾನು 4ರಿಂದ 5 ಹಸಿ ಮೆಣಸಿನ್ಕಾಯಿ, ಆಮೇಲೆ 1 ಇಂಚ್ ಆಗೋಷ್ಟು ಶುಂಠಿ. ಸೊ ಇಷ್ಟು ಹಾಕ್ಕೊಂಡು ಪುದೀನ ಸೊಪ್ಪು, ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈ ಪುದೀನ ಸೊಪ್ಪಾಗಿರಲಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹೊರಗಡೆಯಿಂದ ತಂದರೆ ಅಷ್ಟಾಗಿ ಏನೂ ಸ್ಮೆಲ್ಲೇ ಇರೋದಿಲ್ಲ. ಬಟ್ ಮನೆಯಲ್ಲೇ ಫ್ರೆಶ್ ಆಗಿ ಬೆಳೆದಿರೋದು ತೊಗೊಂಡ್ರೆ ಆ ಟೇಸ್ಟು ಬೇರೆ ಇರುತ್ತೆ, ಆಮೇಲೆ ಅದರ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಚಟ್ನಿಗೆ ನಾನು ಒಂದು ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ, ಸೊ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿ ಮಾಡ್ಕೊಳ್ಳುವಾಗ ಇದಕ್ಕೆ ಹುಣಸೆಹಣ್ಣು ಕೂಡ ಸೇರಿಸ್ಕೋಬೋದು. ಬಟ್ ನಾನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೋಬೇಕು. ಈ ಚಟ್ನಿಗೆ ಯಾವಾಗೂ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ 1 ಸ್ಪೂನ್ ಆಗೋಷ್ಟು ತುಪ್ಪ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ ಚಟ್ನಿಯಾಗಿ ಒಗ್ಗರಣೆ ಮಾಡಿಕೊಂಡೆ. ಯಾವಾಗೂ ಅಷ್ಟೇ ನಾವು ಅಡುಗೆ ಮಾಡಿಕೊಂಡು ಅಂದರೆ ಅಡುಗೆಯನ್ನು ಬೇಯಿಸಬೇಕಾದ್ರೆ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಬಟ್ ಲಾಸ್ಟಲ್ಲೇ ಒಗ್ಗರಣೆ ಹಾಕೋಬೇಕಂದ್ರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಆಲೂಗಡ್ಡೆ ಪಲ್ಯ ಆದಮೇಲೆ ಉದ್ದಿನಬೇಳೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಚೆನ್ನಾಗಿ ಇದನ್ನು ಬಿಡಬೇಕು ಒಗ್ಗರಣೆಯಲ್ಲೇ. ಆಮೇಲೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಸ್ಪೈಸಿಯಾಗಿರಲಿ ಅಂತ ನಾನು 4ರಿಂದ 5 ಹಸಿಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ. ಇನ್ ಕೇಸ್ ನೀವು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋರಾಗಿದ್ದರೆ ಈ ಟೈಮಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಇವತ್ತು ಯಾವುದೇ ಅಡುಗೆಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿಲ್ಲ. ಸೊ ಇಲ್ಲಿ ನಾನು ಬರೀ ಇಷ್ಟು ಅಂದರೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಬೇಕು. ಯಾಕಂದರೆ ನಾವು ಬೇಯಿಸುವಾಗ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಲ್ಲ. ಸೊ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿ, ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪಲ್ಯ ಕೂಡ ರೆಡಿ ಆಯಿತು. ನೆಕ್ಸ್ಟು ಈಗ ಸಾಂಬಾರು ಕೂಡ ಒಂದು ವಿಷಲ್ ಆಗಿತ್ತಲ್ಲ. ಸೊ ಹಾಗಾಗಿ ಸಾಂಬಾರಿಗೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರಿಗೂ ಕೂಡ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಕರೆಕ್ಟಾಗಿದೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಸೊ ಹಾಗೇ ಬಿಡ್ತಾಯಿದ್ದೀನಿ. ಆಮೇಲೆ ನಾನಿಲ್ಲಿ ಆಲೂಗಡ್ಡೆ ಇಟ್ಟಿದ್ದೆ ಅಲ್ಲ, ಅದನ್ನು ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ ಕ್ಲಿಪ್ಪು ಇಲ್ಲಿ ಮಿಸ್ ಆಗಿದೆ. ಸೊ ನಾನಿಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಇಂಗು, ಸೊ ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಇಷ್ಟನ್ನು ಮಾತ್ರ ಹಾಕ್ಕೊಂಡು ನಾನು ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಬೇಕಂದರೆ ಕರಿಬೇವು ಸೊಪ್ಪು, ಆಮೇಲೆ ಒಣಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಸಾಂಬಾರು ಕೂಡ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳಿ. ಸೊ ಇವಾಗ ನಾನು ನೆಕ್ಸ್ಟು ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿ ದೋಸೆ ಹಿಟ್ಟನ್ನು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು. ನಾನು ಒಂದು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನಾನು ರಾತ್ರಿಗೆ ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಿಲ್ಲ, ಬರೀ ಅವಲಕ್ಕಿಯನ್ನು ಸೇರಿಸ್ಕೊಂಡಿನಿ. ಅಕ್ಕಿ, ಉದ್ದಿನಬೇಳೆ, ಆಮೇಲೆ ಅವಲಕ್ಕಿ, ಸೊ ಇಷ್ಟನ್ನು ಸೇರಿಸ್ಕೊಂಡು ನಾವು ರುಬ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಅಂತ. ಸೊ ಇವಾಗ ನೆಕ್ಸ್ಟು ದೋಸೆ ಹಾಕ್ಕೊಳ್ಳೋಕ್ಕೆ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಿಟ್ಟನ್ನು ತೆಕ್ಕೋತಾ ಇದ್ದೀನಿ. ಯಾಕಂದರೆ ಇಷ್ಟು ಗಟ್ಟಿ ಇರೋ ಹಿಟ್ಟು ನಾವು ಪಡ್ಡು ಬೇಕಾದರೂ ಮಾಡ್ಕೋಬಹುದು.
ಸೊ ಹಂಗಾಗಿ ನಾನಿಲ್ಲಿ ಬರೀ ಇವಾಗ ದೋಸೆ ಮಾಡ್ಕೊಳ್ಳೋದಲ್ಲ, ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಸಪ್ರೇಟ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನು ಸೇರಿಸ್ಕೊಂಡು ದೋಸೆ ಹಾಕ್ಕೊಳ್ಳೋದು ಅಷ್ಟೇ. ನಾನು ಈ ಕಡೆಗೆ ದೋಸೆಗೆ ಹಂಚನ್ನು ಕೂಡ ಕಾಯೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಹಂಚು ಕೂಡ ಚೆನ್ನಾಗಿ ಕಾದಿದೆ. ನಾವು ಪ್ರತಿ ಸತಿಯೂ ದೋಸೆ ಹಾಕ್ಕೋಬೇಕಂತಂದ್ರೂ ಹಂಚು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿರುವಂತಹ ದೋಸೆಯನ್ನು ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತಂದರೆ ನಾವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ದೋಸೆಯನ್ನು ಹಾಕೋಬೋದು. ಆಮೇಲೆ ತೆಕ್ಕೊಳ್ಳೋದು ಕೂಡ ತುಂಬಾ ಈಸಿಯಾಗಿ ತೆಕ್ಕೊಂಡ್ಬಿಡ್ಬೋದು. ಇದರ ಮೇಲೆ ನಾನು 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ, ತುಂಬಾ ಈಸಿಯಾಗಿ ತೆಕ್ಕೊಂಡ್ಬಿಡ್ಬೋದು. ಅಷ್ಟೇ ನಾವು ಹಂಚನ್ನು ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕೋಬೇಕು ದೋಸೆ. ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿರುವಂತಹ ದೋಸೆ ರೆಡಿ ಆಯಿತು. ಸೊ ಎಲ್ಲ ಐಟಮ್ಸು ರೆಡಿಯಾಗಿದೆ. ಸೊ ಲೇಟ್ ಯಾಕೆ ಮಾಡೋದು, ಎಲ್ಲ ಸರ್ವ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನಾನು ಎಲ್ಲನೂ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನಾವು ಈ ಥರ ಒಂದರಲ್ಲೊಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಬರೀ 1 ಗಂಟೆಯಲ್ಲೇ ಇಷ್ಟೆಲ್ಲ ಐಟಮ್ಸನ್ನು ಮಾಡಿದ್ದೀನಿ. ಅದು ವಿಡಿಯೋ ಮಾಡಿಕೊಂಡೇ ಮಾಡಿದರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ನೀವು ಒಂದು ಅರ್ಧ ಗಂಟೆಯಲ್ಲೇ ಇಷ್ಟೆಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಮ್ಮದು ಬ್ರೇಕ್ಫಾಸ್ಟ್ ಅದೆಲ್ಲನೂ ಮುಗಿದಿತ್ತು. ಸೊ ಇಲ್ಲಿ ನೋಡಿ ನಮ್ಮ ವಾಸುಕಿ ಹೆಂಗೆ ಜಿಗಿತಾ ಇದ್ದಾನೆ ಅಂತ ಅಂದರೆ, ಇವನು ಹಾರೋದು, ಜಿಗಿಯೋದು, ಕುಣಿಯೋದು ತುಂಬಾ ಮಾಡ್ತಾನೆ. ಇವನಿಗೆ ಹಿಡಿಯೋದಕ್ಕೆ ಆಗಲ್ಲ. ಸೊ ಅಷ್ಟೊಂದೆಲ್ಲ ಕಿತಾಪತಿ ಮಾಡ್ತಾನೆ ಇವನು. ಬಟ್ ಅದರಲ್ಲೂ ಇವಾಗ ಹಾಲಿಡೇಸ್ ಇದೆ ಅಲ್ಲ, ಅವನು ಬೆಳಗ್ಗೆ ಮಲಗೋದೇ ಬಿಟ್ಟುಬಿಟ್ಟಿದ್ದಾನೆ. ಇಲ್ಲಾಂದರೆ ಬೆಳಗ್ಗೆ 1 ಅವರ್ ಆದರೂ ಮಲಗ್ತಾ ಇದ್ದ. ಬಟ್ ಇವಾಗ ನಮ್ಮ ವಿಹಾಂಶ್ ಕೂಡ ಮನೆಯಲ್ಲೇ ಇರೋದ್ರಿಂದ ಅವನ ಜೊತೆಗೆ ಆಟ ಆಡ್ಕೊಂಡು ಇರ್ತಾನೆ. ಮಧ್ಯಾಹ್ನ ಏನೋ 1 ಗಂಟೆ ಮಲಗ್ತಾರೆ ಅಷ್ಟೇ ಇಬ್ಬರು. ಸೊ ಇವಾಗ ನಾನು ಬೆಳಗ್ಗೆ ತಿಂಡಿ ಎಲ್ಲನೂ ಆಗಿತ್ತಲ್ಲ, ಅದಾದಮೇಲೆ ನಾನು ದೋಸೆ ಹಿಟ್ಟು ಉಳಿದಿರೋದನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸೊ ಇದೇ ಗ್ಯಾಪಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಬೇಕು ಅಂತ ಹೇಳಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೆ. ಸೊ ಆಮೇಲೆ ಇಲ್ಲಿ ನಮ್ಮ ವಿಹಾಂಶು ಒಂದು ಸ್ವಲ್ಪ ವಾಟರ್ ಮಿಲನ್ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ದ. ಸೊ ಹಂಗಾಗಿ ನಾನಿಲ್ಲಿ ಕಲ್ಲಂಗಡಿಯನ್ನು ಕಟ್ ಮಾಡ್ತಾಯಿದ್ದೀನಿ. ನಾನು ಇದ್ರ ಶಾರ್ಟ್ಸು ಆಲ್ರೆಡಿ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ವಿಹಾಂಶು ಈ ಥರ ಜ್ಯೂಸ್ ಅದೆಲ್ಲ ಕೇಳೋದು ತುಂಬಾ ಅಪರೂಪ. ಯಾಕಂದರೆ ನಮ್ಮ ಚಿಕ್ಕ ಮಗ ಏನಿದ್ದಾನಲ್ಲ ವಾಸುಕಿ, ಅವನು ಎಲ್ಲ ಥರ ವೆಜಿಟೇಬಲ್ ಜ್ಯೂಸ್ ಆಗಿರಲಿ, ಫ್ರೂಟ್ ಜ್ಯೂಸ್ ಆಗಿರಲಿ, ಎಲ್ಲ ಥರ ಜ್ಯೂಸನ್ನು ಕುಡಿತಾನೆ ಅವನು. ಬಟ್ ನಮ್ಮ ವಿಹಾಂಶು ಒಂದು ಸ್ವಲ್ಪ ಚೂಸಿ ಅಂತಲೇ ಹೇಳ್ಬೋದು. ಕೆಲವೊಂದನ್ನು ಮಾತ್ರ ಅವನು ಜ್ಯೂಸಾಗಿ ಕುಡಿತಾನೆ. ಈ ವಾಟರ್ ಮೆಲನ್ ಜ್ಯೂಸ್ ಆಗಿರಲಿ, ಪೊಮಗ್ರಾನೇಟ್ ಜ್ಯೂಸು ಇದೆಲ್ಲನೂ ಕುಡಿತಾನೆ. ಸೊ ಹಂಗಾಗಿ ವಾಟರ್ ಮೆಲನ್ ಜ್ಯೂಸ್ ಕೇಳ್ದೆ ಅಂತೇಳಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಕಲ್ಲಂಗಡಿಯನ್ನು ನಾವು ಒಂದು ಸ್ವಲ್ಪ ಬೀಜದೆಲ್ಲನೂ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿಯನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ಸುಮ್ಮನೆ ಜಸ್ಟ್ ಹಾಗೆ ಕೂಡ ಜ್ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ, ಆಮೇಲೆ ಪುದೀನ, ಒಂದು 2 ಎಲೆ ಆಗೋಷ್ಟು ಪುದೀನ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಪುದೀನ ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಯಾವಾಗ ಬೇಕೋ ಆವಾಗ ಹೋಗೋದು, ಕಟ್ ಮಾಡ್ಕೊಳ್ಳೋದು, ಬಂದು ಅಡುಗೆಗೆ ಹಾಕೋದು. ಸೊ ಫ್ರೆಶ್ ಆಗಿರುವಂಥದ್ದು ನಾವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬಹುದು ಅಂತ ಮನೆಯಲ್ಲೇ ಹಚ್ಚಿದ್ದೀವಿ. ಸೊ ಇಲ್ಲಿ ನಾನು ಜ್ಯೂಸಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಆಮೇಲೆ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು. ಯಾಕಂದರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಜ್ಯೂಸನ್ನು ಮಾಡ್ಕೋತಾ ಇದ್ದೀನಿ. ಸೊ ಹಂಗಾಗಿ ನಾನಿಲ್ಲಿ ಪೂರ್ತಿಯಾಗಿ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನೀವು ಇದಕ್ಕೆ ಕಲ್ಸಕ್ಕರೆ ಕೂಡ ಸೇರಿಸ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಇಲ್ಲಿ ಕಲ್ಲಂಗಡಿ ಹಣ್ಣು ತುಂಬಾ ಸಿಹಿಯಾಗಿತ್ತು. ಸೊ ಹಾಗಾಗಿ ನಾನಿಲ್ಲಿ ಬರೀ ನಿಂಬೆಹಣ್ಣು ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಜ್ಯೂಸು ಒಂದು ಸ್ವಲ್ಪ ಅಟ್ರಾಕ್ಟಾಗಿ ಕಾಣಿಸ್ಲಿ ಅಂತ ನಾನು ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿವಾಗ ಬರೀ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಡೆಕೋರೇಟ್ ಎಲ್ಲ ಮಾಡ್ತಾಯಿಲ್ಲ. ನಾನು ಮುಂಚೆಯಿಂದನೂ ಯಾವುದೇ ಅಡುಗೆ ಮಾಡಿದ್ರೂ ಈ ಥರ ನೀಟಾಗಿ ಪ್ರೆಸೆಂಟ್ ಮಾಡಿ ಕೊಟ್ಟರೆ ನನಗೊಂದು ಸಮಾಧಾನ. ಈ ಥರ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ರೆ ತಿನ್ನೋರಿಗೂ ಕೂಡ ತುಂಬ ಖುಷಿಯಾಗುತ್ತಲ್ಲ. ಮಧ್ಯಾಹ್ನ ಅಡುಗೆಗೂ ಕೂಡ ತುಂಬ ಜಾಸ್ತಿ ಏನು ಮಾಡ್ಕೊಳ್ಳೋದಿರಲಿಲ್ಲ ಅಲ್ಲ, ಯಾಕಂದರೆ ನಾನು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿಯಾಗಿಯೇ ಮಾಡ್ಕೊಂಡಿದ್ದೆ. ಅಂದರೆ ದೋಸೆ ಜೊತೆಗೆ ಮಾಡಿರುವಂತಹ ಪಲ್ಯ ಮತ್ತು ಸಾಂಬಾರು ಇನ್ನೂ ಇತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನಾನಿಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಆಮೇಲೆ ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಮಕ್ಕಳ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಆದಷ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ
ಮಕ್ಕಳ ಜೊತೆಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು. ಅವ್ರಿಗೆ ಹೊಸದು ಏನಾದರೂ ಕಲಿಸ್ಬಹುದು. ಆಮೇಲೆ ನಮಗೆ ಕೆಲಸ ಕೂಡ ಕಡಿಮೆ ಆಗುತ್ತಲ್ಲ. ಸೊ ಹಂಗಾಗಿ ನಾನು ಈ ಥರ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಆಗೋ ಹಂಗೆ ಮಾಡಿರ್ತೀನಿ. ಬಟ್ ನಾನು ಬೆಳಗ್ಗೆ ಮಾಡಿರೋದನ್ನೇ ಮಧ್ಯಾಹ್ನ ಮಾಡಲ್ಲ, ಒಂದು ಸ್ವಲ್ಪ ಏನಾದರೂ ಚೇಂಜ್ ಆಗಿ ಮಾಡಿರ್ತೀನಿ ಅಡುಗೆ. ಇವತ್ತು ಚಪಾತಿ ಕೂಡ ಮಾಡಿದ್ದೆ ಅಲ್ಲ, ಸೊ ಹಾಗಾಗಿ ಮಾವಿನ ಹಣ್ಣಿನ ಸಿಕ್ಕರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಹಸ್ಬೆಂಡು. ಈ ಮಾವಿನ ಹಣ್ಣಿನ ಸೀಸನ್ ಬಂದ್ರಂತೂ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಡೈಲಿ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ವಿಹಾನ್ಶನ್ಗೆ ತುಂಬ ಇಷ್ಟ, ಆಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಮಾವಿನ ಹಣ್ಣು ಅಂತಂದರೆ ತುಂಬಾ ಇಷ್ಟ. ಇದನ್ನು ಆದಷ್ಟು ಆಲ್ಟರ್ನೇಟ್ ಡೇಸ್ ಆದರೂ ನಮ್ಮ ಮನೇಲಿ ಯಾವುದಾದ್ರೂ ಒಂದು ರೆಸಿಪಿ ಇದ್ದೇ ಇರುತ್ತೆ ಮಾವಿನ ಹಣ್ಣಿಂದು. ಮಾವಿನ ಹಣ್ಣಿನ ಸೀಕರಣೆ ಕೂಡ ರೆಡಿಯಾಗಿತ್ತು. ಸೊ ಹಂಗಾಗಿ ಊಟ ಕೂಡ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ಬೇಗ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಸಾಂಬಾರನ್ನು ಒಂದು ಸ್ವಲ್ಪ ಬಿಸಿ ಮಾಡಿದ್ದೆ, ಆಮೇಲೆ ಅನ್ನ ಕೂಡ ರೆಡಿಯಾಗಿತ್ತು. ಇವಾಗ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಮುಂದೆ ಬರುವಂಥ ವೀಡಿಯೋಸು ಹೆಚ್ಚು ಕಡಿಮೆ ಮಕ್ಕಳಿಗೆ ರಿಲೇಟೆಡ್ ಆಗಿರುವಂಥದ್ದಿರುತ್ತೆ. ಅಂದರೆ ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡುವಂತಹ ಸ್ನ್ಯಾಕ್ಸ್ ಆಗಿರಲಿ, ಆಮೇಲೆ ಅವ್ರಿಗಿಷ್ಟ ಆಗುವಂತಹ ಅಡುಗೆ ರೆಸಿಪೀಸ್ಗಳಾಗಿರಲಿ, ಇದೆಲ್ಲನೂ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಮಧ್ಯಾಹ್ನದ ಊಟಕ್ಕೆ ಎಲ್ಲನೂ ಬಡಿಸಿದ್ದೀನಿ. ಅಂದರೆ ಬಿಸಿ ಅನ್ನ, ತುಪ್ಪ, ಮೆಂತಿಟ್ಟು, ಚಪಾತಿ, ಹುಳಿ, ಆಮೇಲೆ ಪಲ್ಯ ಮತ್ತು ಮಾವಿನ ಹಣ್ಣಿನ ಸೀಕರಣೆ. ಸೊ ಇಷ್ಟ ಆದಮೇಲೆ ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡ್ವಿ. ಆಮೇಲೆ ಒಂದು ವಾಕ್ ಹೋಗಿದ್ವಿ. ಅಂದರೆ ಹಾಲಿಡೇಸ್ ಇರೋದ್ರಿಂದ ಮಕ್ಳಿಗೆ ಕರ್ಕೊಂಡು ಪಾರ್ಕಿಗೆ ಅದೆಲ್ಲನೂ ಹೋಗ್ತಾ ಇರ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.